ಟೈಮ್ 8:30 ಆಗಿದೆ. ನಮ್ಮ ಪಯಣ ಶುರುವಾಗಿದೆ. ಸೊ ಭರತ್ ಆರ್ ಯು ರೆಡಿ? ಎಸ್. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಗಾಡಿಗೆ ಫ್ಯೂಯಲ್ ಹಾಕ್ಸ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಂಗಳೂರಿಂದ ಹೊರಗಡೆ ಬಂದಾಯಿತು. ಈಗ ನಾವು ಮೈಸೂರು ರೀಚ್ ಆದ್ವಿ. ತುಂಬ ಬಿಸಿಲು ಕೂಡ ಇದೆ ಆಚೆ. ಅದಾದಮೇಲೆ ನಾವು 20 ರೂಪೀಸ್ ಕೊಟ್ಟು ಎಂಟರ್ ಆಗಿದ್ದು ನಾಗರಹೊಳೆ ಹುಲಿ ಅಭಯಾರಣ್ಯವನ್ನು. ಸೊ ಆನ್ ದ ವೇ ನೋಡ್ತಾ 20 ರೂಪೀಸ್ ಕೊಟ್ಟಿದ್ದಕ್ಕೂ ಏನೂ ಲಾಸ್ ಇಲ್ಲ. ಸೊ ಸೈಡ್ ವೇಯಲ್ಲಿ ಜಿಂಕೆಗಳು ನೋಡಿದ್ವಿ. ಅದಾದಮೇಲೆ ಆನೆ ರೋಡ್ ಕ್ರಾಸ್ ಮಾಡ್ತಾಯಿತ್ತು, ಅದು ಕೂಡ ನೋಡಿದ್ವಿ. ಆ್ಯಂಡ್ ವಿತ್ ಮರಿ, ಬಟ್ ತುಂಬ ವೀಕ್ ಆಗಿಬಿಟ್ಟಿದೆ, ಮಳೆ ಎಲ್ಲ ಇಲ್ಲದೆ ಅನಿಸುತ್ತೆ. ಫುಡ್ ಅಷ್ಟು ಸಿಗದೆ ಎಲ್ಲ ವೀಕ್ ಆಗಿಬಿಟ್ಟಿತ್ತು, ನೋಡಿದ್ರೆ ಪಾಪ ಅನಿಸ್ತಾ ಇತ್ತು. ಆ್ಯಂಡ್ ಕಾಡ್ಕೋಣ ಕೂಡ ನೋಡಿದ್ವಿ. ಸೊ ನಮ್ಮ ಊರ ಕಡೆ ಎಲ್ಲ ನಾವು ಕಾಡ್ಕೊಂಡು ನೋಡಿದ್ದೀವಿ, ಬಟ್ ಅದು ತುಂಬ ಇನ್ನೂ ದೊಡ್ಡದಾಗಿರುತ್ತೆ, ಲೈಕ್ ಇನ್ನೂ ಚೆನ್ನಾಗಿ ದೊಡ್ಡದಾಗಂದರೆ ಮೈ ತುಂಬಿಕೊಂಡಿರುತ್ತೆ. ಬಟ್ ಇಲ್ಲಿ ತುಂಬ ಸಣ್ಣ ಸಣ್ಣ ಸೊರ್ಗು ಹೋಗಿದ್ದಾವೆ ಅಂತ ಅನಿಸ್ತು ನನಗೆ. ಮೋಸ್ಟ್ಲಿ ಅಷ್ಟು ಫುಡ್ ಸಿಗದೆ ಅದು ಹಾಗಾಗಿದೆ ಅನಿಸುತ್ತೆ. 1.5 ಅವರ್ ಅದಾದಮೇಲೆ ಬಂದು ನಮಗೆ ಸಿಕ್ಕಿದ್ದು ನಮ್ಮ ಸ್ಟೇ. ಸೊ ಎಂಟರ್ ಆಗ್ತಾ ಇದ್ದೀವಿ. ಎಂಟ್ರಿ ಡ್ರಿಂಕ್ ಹೇಗಿದೆ ಸ್ಟೇ? ನೋಡಿಲ್ಲ ಇನ್ನು. ಏನು ಜ್ಯೂಸ್ ಇದು? ಏನೋ ಚೆನ್ನಾಗಿದೆ. ಕಾಲೊಳಗೆ ಇಷ್ಟು ತನಕ ಫುಲ್ಲು ಬ್ಯಾಡ್ ರೋಡಲ್ಲಿ ಸೊ ಫೈನಲಿ ನಾವು ವಯನಾಡ್ ರೀಚ್ ಆಗಾಯಿತು. ಸೊ ಎಷ್ಟೊತ್ತಿಗೆ ಬಂದ್ವಿ? 1:45ಗೆ ರೀಚ್ ಆದ್ವಿ. ಆ್ಯಂಡ್ ನಾವಿರೋ ಸ್ಟೇ ಆ್ಯಂಡ್ ಅದು ಟ್ರೀ ಹೌಸಲ್ಲಿದ್ದೀವಿ. ಸೊ ಕೆಳಗಡೆಯಿಂದ ಟ್ರೀ ಇದೆ, ಮೇಲ್ಗಡೆ ನಾವಿದ್ದೀವಿ. ದೆನ್ ಇದು ನಮ್ಮ ಸ್ಟೇನ ಸ್ಮಾಲ್ ವ್ಲಾಗ್, ಮಿನಿ ಹೋಮ್ ಟೂರ್. ಎಸ್, ಇವಾಗ ಬಂತು. ಸೊ ಎಂಟರ್ ಆಗ್ತಾ ಇದ್ದಂಗೆ ಹೊರಗಡೆ ಒಂದು ಕುತ್ಕೊಳಕ್ಕೆ ಜಾಗ ಇದೆ, ಚೇರಲ್ಲಿದು, ಮತ್ತು ಬಾತ್ ಟಬ್ ಇದೆ ಇಲ್ಲೇ. ಸೊ ಕೋಲ್ಡ್ ವಾಟರ್ ಬರುತ್ತೆ ಅನ್ಸುತ್ತೆ, ಇಲ್ಲ ಹಾಟ್ ವಾಟರು ಬರುತ್ತೆ. ಸೊ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ವೆದರ್ ತುಂಬ ಚೆನ್ನಾಗಿದೆ ಇವತ್ತು. ಅಂದರೆ ತುಂಬ ಕ್ಲೌಡಿ ಇದೆ. ಐ ಥಿಂಕ್ ಮಳೆ ಬರ್ಬೋದು, ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೂಮ್ ಎಂಟರ್ ಆಗ್ತಿದ್ದಂಗೆ ಸ್ಮಾಲ್ ರೂಮ್, ವುಡ್ ಫರ್ನಿಷ್ ಮಾಡಿದ್ದಾರೆ ಕಂಪ್ಲೀಟಾಗಿ ರೂಮ್ನ. ಆ್ಯಂಡ್ ವಿಂಡೋ ಓಪನ್ ಮಾಡಿದ್ರೆ, ಕರ್ಟನ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ನಮ್ಮ ಊರು ನೋಡ್ದಂಗೆ ಆಗುತ್ತೆ. ಏನು ಡಿಫ್ರೆನ್ಸ್ ಇಲ್ಲ. ಫುಲ್ ಹಲಸಿನ ಮರ, ಕಾಫಿ ತೋಟ, ಏನೇನೋ ತುಂಬ ಟ್ರೀ ಮರ ಎಲ್ಲ ಇದೆ, ಚೆನ್ನಾಗಿದೆ ಹೊರಗಡೆ ನೋಡೋದಕ್ಕೇನು ನೋಡ್ಬೋದು. ಆ್ಯಂಡ್ ಒಂದು ಟಿ ವಿ ಇದೆ, ಸೈಡ್ ಟೇಬಲ್. ದೆನ್ ಸೊ ಈ ಕಡೆ ಎಂಟರ್ ಆದರೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ಆ್ಯಂಡ್ ವಾರ್ಡ್ರೋಬ್ ಕೂಡ ಇದೆ, ಲಾಕರ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದೆ, ಕಾಫಿ ಮೇಕರ್, ಟೀ ಮೇಕರ್, ಎವ್ರಿಥಿಂಗ್, ವಾಟರ್. ಆ್ಯಂಡ್ ಇದು ವಾಶ್ರೂಮ್. ಎಸ್. ಮಾರ್ನಿಂಗೆ ಎದ್ಬಿಟ್ಟು ಗ್ರೀನ್ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ವರ್ಕೌಟ್ ಎಕ್ಸಸೈಸ್ ಮಾಡೋಣ ಅಂತ ಬಂದೆ.
ಆ್ಯಂಡ್ ಈ ನೇಚರಲ್ಲಿ ಫುಲ್ ಗ್ರೀನರಿ ಮಧ್ಯ ತುಂಬ ಪೀಸ್ಫುಲ್ ಅನಿಸುತ್ತೆ. ಐ ನೋ ನಿಮಗೂ ಎಲ್ಲ ಹಾಗೆ ಅನಿಸುತ್ತೆ ಅಂತ ಹೇಳಿ. ಆ್ಯಂಡ್ ನಂಗೆ ಅನಿಸುತ್ತೆ ನಮ್ಮೂರು ಇದಕ್ಕಿಂತ ಏನೂ ಡಿಫ್ರೆನ್ಸ್ ಇಲ್ಲ. ಇಷ್ಟೇ ಗ್ರೀನರಿ, ಮಾರ್ನಿಂಗ್ ಇದೇ ಥರ ಇರುತ್ತೆ. ಹೀಗೆ ಮನೆಗೆ ಹೋಗಬೇಕು ಅನಿಸುತ್ತೆ ಇದು ನೋಡಿದಾಗ, ಊರಿಗೆ ಹೋಗಬೇಕು ಅನಿಸುತ್ತೆ. ಆ್ಯಂಡ್ ಎವ್ರಿ ಟೈಮ್ ಎಲ್ಲ ವೆಕೇಷನ್ ಹೋದಾಗಲೂ ನಾನೇನು ವರ್ಕೌಟ್ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಟಯರ್ಡ್ ಆಗಿರ್ತೀನಿ. ಆ್ಯಂಡ್ ಇವತ್ತು ತುಂಬ ಲಾಂಗ್ ಜರ್ನಿ ಏನೂ ಇಲ್ಲ, ಬೇಗ ಬಂದ್ವಿ, ಸೊ ಅಷ್ಟೇನು ಟಯರ್ಡ್ ಆಗಿರಲಿಲ್ಲ. ಸೊ ಮಾರ್ನಿಂಗ್ ವರ್ಕೌಟ್ ಕೂಡ ಲೈಟಾಗಿ ಫಿನಿಷ್ ಮಾಡಿದೆ. ಐ ಥಿಂಕ್ ನಾನು ಇವಾಗ ಕಾರ್ಡಿಯೋಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಎಸ್, ವಿಲ್ ಸಿ ಯು ಲೇಟರ್. ಈ ಥರ ವೆದರಲ್ಲಿ ವಾಕ್ ಮಾಡೋಕ್ಕಾಗಲಿ, ರನ್ ಮಾಡೋಕ್ಕಾಗಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಕೂಡ ಬಿಸಿಲಿಲ್ಲ, ತುಂಬ ಕ್ಲೌಡಿ ಇದೆ ಆ್ಯಂಡ್ ತುಂಬ ಮಿಸ್ಟ್ ಕೂಡ ಬರ್ತಿದೆ. ಸೊ ಲೆಟ್ಸ್ ಗೋ ಫಾರ್ ಇಟ್. ಎಸ್. ಸೊ ಎಲ್ಲ ಮಲ್ಕೊಂಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ, ಅಥವಾ ಎಲ್ಲ ಎದ್ದು ಆಲ್ರೆಡಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಏನೋ ಅಂತ. ನಾನು ಮಾತ್ರ ವಾಕ್ ಮಾಡ್ತಾಯಿದ್ದೀನಿ, ಯಾರೂ ಕಾಣಿಸ್ತಾ ಇಲ್ಲ. ನಂಗೆ ಈವ್ನಿಂಗ್ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಸೊ ಇವಾಗ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ನಾವಿರೋ ಪ್ರಾಪರ್ಟಿಯಲ್ಲಿ. ಸೊ ತುಂಬ ದೊಡ್ಡಕ್ಕಿದೆ ಆ್ಯಂಡ್ ದೊಡ್ಡದೊಂದು ಪೂಲ್ ಕೂಡ ಇದೆ. ಎಸ್, ಚೆನ್ನಾಗಿದೆ. ಬ್ರಿಡ್ಜ್ ಇದೆ, ನನಗೆ ತುಂಬ ಇಷ್ಟ ಆಯ್ತು ಈ ಬ್ರಿಡ್ಜ್. ಸೊ ಇದು ಡೈರೆಕ್ಟಾಗಿ ರೆಸ್ಟೋರೆಂಟಿಗೆ ಕನೆಕ್ಟ್ ಆಗುತ್ತೆ. ಸೊ ನೈಸ್ ಇಟ್ ಈಸ್. ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಅಲ್ಲ, ಇಲ್ಲಿ ಐ ಥಿಂಕ್ ಜಾಸ್ತಿ ಬಿಸಿಲು ಇಲ್ಲ, ಅಂದರೆ ಕ್ಲೌಡಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ವೆದರ್. ಎಸ್, ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು ಭರತ್ ಅವ್ರು ಎಲ್ಲೋ ಹೋದ್ರು ಅಂತ ಹೇಳಿ. ಸೊ ನಾನು ಸ್ವಲ್ಪ ಮಾರ್ನಿಂಗ್ ಪರ್ಸನ್, ನನಗೆ ಎಷ್ಟೇ ಲೇಟ್ ನೈಟ್ ನಾನು ಮಲಗಲ್ಲ, ನೈಟ್ ಪರ್ಸನ್ ಅಲ್ಲ, ಬೇಗನೆ ಮಲ್ಕೋತೀನಿ. ಇನ್ ಕೇಸ್ ಮಲ್ಕೊಂಡ್ರೂ ಮಾರ್ನಿಂಗ್ ನಾನು 8 o'clock ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ನಂಗೆ ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಬರುತ್ತೆ ಸ್ವಲ್ಪ ಮಾರ್ನಿಂಗ್ ಪರ್ಸನ್ ಅಲ್ಲ, ಅವ್ರಿಗೆ ಜಾಸ್ತಿ ನಿದ್ದೆ ಬರುತ್ತೆ ಮಾರ್ನಿಂಗ್. ಸೊ ಅವ್ರು ಇನ್ನೂ ಎದ್ದಿಲ್ಲ, ಬಟ್ ಅವರು ಜಾಯ್ನ್ ಆಗ್ತಾರೆ, ಎಬ್ಸಿದ್ದೀನಿ ಇವಾಗ, ಅವ್ರು ಕೂಡ ಬರ್ತಾರೆ. ಸೊ ಇಟ್ಸ್ ಸೋ ಗುಡ್ ಅಷ್ಟೇ. ಅಂದರೆ ತುಂಬ ಮೈಂಡ್ ತುಂಬ ಕಾಮ್ ಅನಿಸುತ್ತೆ, ಲೈಕ್ ಏನು ಥಿಂಕೇ ಬರ್ತಾಯಿಲ್ಲ, ಫುಲ್ ಒಂಥರ ಸರೆಂಡರ್ ಆಗಿಬಿಡ್ತೀವಿ ಅನಿಸುತ್ತೆ ನೇಚರ್ಗೆ ಅಷ್ಟೇ. ನಾನು ಕೆಳಗಡೆ ತನಕ ಬಂದೆ. ಇವಾಗ ನಾವಿರೋದು ಆ್ಯಕ್ಚುಲಿ ಮೇಲ್ಗಡೆ, ಟಾಪ್ ಮೋಸ್ಟ್ ಬಿಲ್ಡಿಂಗೇ ನಮ್ಮದು, ಅಂದರೆ ಟ್ರೀ ಹೌಸ್ ಆಗಿರೋದ್ರಿಂದ ಮೇಲ್ಗಡೆ ಇರೋದು ನಮ್ಮದು, ವ್ಯೂ ಚೆನ್ನಾಗಿರೋದು ಅಂತ ಹೇಳಿ. ಸೊ ನಾನು ಇವಾಗ ಕಂಪ್ಲೀಟ್ ಗ್ರೌಂಡ್ ಸೈಡ್ ಬಂದಿದ್ದೀನಿ, ಕೆಳಗಡೆ ರಿಸೆಪ್ಷನ್ ಹತ್ರ. ಐ ಥಿಂಕ್ ಸಿ ಸೋ ಗುಡ್. ನಾನು ಡೈಲಿ ವಾಕ್ ಮಾಡುವಾಗ ಈ ಥರದ್ದೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೆ, ಇವತ್ತು ಎಲ್ಲಿ ನೋಡಿದ್ರು ಇದೆ ನನಗೆ ಕ್ಯಾಪ್ಚರ್ ಮಾಡೋದಾದರೆ, ಎಷ್ಟು ಚೆನ್ನಾಗಿದೆ. ಸೊ ರಿಸೆಪ್ಷನ್ ಆ್ಯಂಡ್ ನಮ್ಮ ಗಾಡಿ ಎಲ್ಲಿದೆ? ಇಲ್ಲಿದೆ. ಓ ಪಾಪ ಎಲ್ಲ ವಾಶ್ ಮಾಡಿಟ್ಟಿದ್ದಾರೆ ಅನಿಸುತ್ತೆ. ನಾನು ತೋರಿಸ್ಲೇಬೇಕು, ಇಲ್ಲಿ ಒಂದು ಫಿಶ್ಗಳು ಎಷ್ಟೊಂದಿದೆ ಅಂದರೆ, ಸಿ ಸೊ ನೈಸ್ ಇಟ್ ಈಸ್. ಎಸ್, ನನಗೇನು ಡಿಫ್ರೆನ್ಸ್ ಬರೋಲ್ಲ ವ್ಯೂ ಪಾಯಿಂಟ್ ಇದು, ಬಿಕಾಸ್ ನಮ್ಮನೆ ಎದುರುಗಡೆಯಿಂದ ನೋಡಿದ್ರು ಇದೇ ಥರ ಗದ್ದೆ ಎಲ್ಲ ಕಾಣುತ್ತೆ. ಬಟ್ ಹೊರಗಡೆಯಿಂದ ಬಂದವರು ಇಲ್ಲ ಫಾರಿನರ್ಸ್, ಅವ್ರಿಗೆಲ್ಲ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಎಲ್ಲ ಎಸ್, ಕಂಪ್ಲೀಟ್ ಗದ್ದೆ. ಇಲ್ಲೂ ಭತ್ತ ಬೆಳೀತಾರೆ ಅನ್ಕೋತೀನಿ, ಆ್ಯಂಡ್ ಸೂರ್ಯಕಾಂತಿಯೂ ಕೂಡ ಇದೆ. ಇದು ಟೀ ಸ್ಟಾಲ್ ಅನಿಸುತ್ತೆ, ಟೀ ಸ್ಟಾಲೇ, ಲೈಕ್ ಕೇರಳದವ್ರದ್ದು
ಹೇಗಿರುತ್ತೆ ಟೀ ಸ್ಟಾಲ್ ಅಂತ ನೋಡೋಣ. ನಾವು ಸ್ವಲ್ಪ ಒಳಗಡೆ ಹೋಗಿ ಏನೂ ಇಲ್ಲ ಒಳಗಡೆ, ಹಳೆ ಟೇಪ್ ರಿಕಾರ್ಡರ್ ಅದು ಇದು ಇದೆ. ಈ ಲೈಟ್ ಚೆನ್ನಾಗಿದೆ. ನಿನ್ನೆ ನಾವು ಬರುವಾಗಲೇ ಮಧ್ಯಾಹ್ನ ಆಗಿತ್ತು ಆ್ಯಂಡ್ ಊಟ ಮಾಡಿ ಲೈಕ್ ತುಂಬ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಯೂಶ್ವಲಿ ನಂಗೆ ಸ್ವಲ್ಪ ಹೆಡ್ಡೇಕ್ ಬರುತ್ತೆ, ಸೊ ನಾನು ಮಲ್ಕೊಂಡ್ಬಿಟ್ಟೆ, ಏನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈವ್ನಿಂಗ್ ನಾವು ಬರೋ ಅಷ್ಟೊತ್ತಿಗೆ ಆವಾಗಲೇ ಕತ್ತಲೆ ಆಗಿತ್ತು ಆ್ಯಂಡ್ ಇದೆಲ್ಲ ನಾನು ನೋಡೇ ಇಲ್ಲ. ಸೊ ಇವಾಗ ಸೇಮ್ ವಾಕಿಂಗ್ ಅಟೇರೆಲ್ಲ ಎಲ್ಲ ನೋಡ್ತಾ ಇದ್ದೀನಿ. ಆಮೇಲೆ ಬೇರೆ ಬೇರೆ ಬಟ್ಟೆ ಹಾಕೊಂಬಂದು ಪಿಕ್ಚರ್ ಕ್ಲಿಕ್ ಮಾಡಬೇಕು. ಎಸ್, ಬೇರೆ ಕಾಸ್ಟ್ಯೂಮ್ಸ್ ತುಂಬ ತಗೊಂಬಂದಿದ್ದೀನಿ. ನಂಗೆ ಅನಿಸುತ್ತೆ ಯಾವಾಗಲೂ ನಾವಿರೋ ಜಾಗದಲ್ಲೇ ಇದ್ದು ಲೈಕ್ ನಮ್ಮ ಪೀಪಲ್ ಜೊತೆನೇ ನಾವು ಬರಿತಾ ಇದ್ದು ಮಾತಾಡ್ತಾ ಇದ್ದಾಗ ನಮಗೆ ಅಷ್ಟು ನಂಗೆ ಅನಿಸುತ್ತೆ ಲೈಕ್ ಓಪನ್ ಅಪ್ ಆಗೋಲ್ಲ, ಮೈಂಡ್ ಓಪನ್ ಅಪ್ ಆಗೋಲ್ಲ ಅನಿಸುತ್ತೆ. ಸೊ ನಾವು ಬೇರೆ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿ ಜನ, ಅಲ್ಲಿ ಲ್ಯಾಂಗ್ವೇಜ್, ಅಲ್ಲಿ ಕಲ್ಚರ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾಗ ಮೈಂಡ್ ಓಪನ್ ಅಪ್ ಆಗುತ್ತೆ ಆ್ಯಂಡ್ ಒಂಥರ ಪಾಸಿಟಿವ್ ಅನಿಸುತ್ತೆ. ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಹೋದಾಗ ಎಕ್ಸ್ಪೀರಿಯೆನ್ಸ್ ಹೇಗಾಗುತ್ತೋ ಅದು ಡಿಪೆಂಡ್ಸ್. ಬಟ್ ನಾನು ಹೇಳೋದು ಮೈಂಡ್ ತುಂಬ ಓಪನ್ ಅಪ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ನನಗೆ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಇವಾಗ ರೀಸೆಂಟ್ ಟ್ರಿಪ್ಸ್ಗೆಲ್ಲ ಹೋಗಿ ಆಗ್ತಿರೋದ್ರಿಂದ ಲೈಕ್ ಅಲ್ಲಿ ಜನ, ಅಲ್ಲಿ ಕಲ್ಚರ್, ಅವ್ರಿಗೂ ನಮಗೂ ಇರೋ ಡಿಫ್ರೆನ್ಸ್, ನಾವೇನು ಡಿಫ್ರೆನ್ಸ್ ಇದ್ದೀವಿ, ನಾವೇನು ಲೈಕ್ ಇಂಪ್ರೂವ್ ಆಗಬೇಕು, ಅಥವಾ ಅಲ್ಲಿಂದ ನಮಗೆ ಸಿಗೋ ಐಡಿಯಾಸ್, ಈಗೊಂದು ರೆಸ್ಟೋರೆಂಟ್ಗೆ ಎಲ್ಗೋ ಹೋಗಿ ಅಥವಾ ಈಗ ಸ್ಟೇಗೆ ಬನ್ನಿ, ಅಲ್ಲಿ ಏನೇನು ಅವ್ರು ಯೂಸ್ ಮಾಡ್ತಾರೆ, ಲೈಕ್ ಅವ್ರೇನೇನು ಆರ್ಟಿಕಲ್ಚರ್ ಆಗಿರಲಿ, ಏನಿಥಿಂಗ್ ಏನಿಟ್ಟಿದ್ದಾರೆ. ಸೊ ನಾವು ಅದರಿಂದ ಏನು ತಿಳ್ಕೊಬೋದು, ಏನು ತೊಗೊಬೋದು, ನಾವೇನು ಅದರಿಂದ ಕಾಪಿ ಮಾಡ್ಬೋದು. ಸೊ ಈ ಥರ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಎಸ್, ಚೆನ್ನಾಗಿದೆ ಓವರಾಲ್ ಎಕ್ಸ್ಪೀರಿಯೆನ್ಸ್. ನಾನು ಇದೇನಕ್ಕೆ ಹೇಳಿದೆ ಅಂದರೆ ನಮ್ಮ ಊರ ಥರನೇ ಇದೆ ಅಂತ ಹೇಳಿದೆ ಅಂತ. ಸೊ ನಮ್ಮ ಊರಿಗೆ ಹೋದೆ, ಸೇಮ್ ನಮ್ಮ ಮನೆಯವರೇ, ನಮ್ಮ ಅಪ್ಪ ಅಮ್ಮ ನಮ್ಮದೇ. ಬಟ್ ಯಾವತ್ತಿದ್ರೂ ಅಲ್ಲೇ ನಮ್ಮದು ನೇಟಿವ್, ನಮ್ಮ ಬೇಸ್ ಅಲ್ಲೇ ಇರೋದು. ಸ್ಟಿಲ್ ಈ ಥರ ಹೊರಗಡೆ ಬಂದಾಗ ಇವ್ರ ಲ್ಯಾಂಗ್ವೇಜ್, ಲೈಕ್ ಮಲಯಾಳಂ ನನಗೇನು ಬರಲ್ಲ, ಬಟ್ ಮೂವಿ ನೋಡಿ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಮಲಯಾಳಂ ಮೂವೀಸ್ ನಾನು ಸ್ವಲ್ಪ ಜಾಸ್ತಿ ನೋಡ್ತೀನಿ. ಸೊ ಹಾಗಾಗಿ ಇಟ್ಸ್ ನೈಸ್ ಎಕ್ಸ್ಪೀರಿಯೆನ್ಸ್. ಯಾವಾಗಲೂ ನಾವು ಇದ್ದಿದ್ದ ಜಾಗದಲ್ಲೇ ಇದ್ದು ಅದೇ ಜನಗಳು, ಅದೇ ಥಿಂಕಿಂಗ್, ಅದೇ ಎಲ್ಲದು ಮಾಡೋದಕ್ಕಿಂತ ಸ್ವಲ್ಪ ಹೊರಗಡೆ ಎಕ್ಸ್ಪ್ಲೋರ್ ಆದಾಗ ನಿಮಗೂ ಏನು ಅಂತ ಹೊರಗಡೆದು ಅರ್ಥ ಆಗುತ್ತೆ. ಸೊ ಇಲ್ಲೆಲ್ಲ ಬರೆದಿದೆ ಇಲ್ಲಿಂದ ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ಬೋದು ಅಂತ. ಸೊ ಇಲ್ಲಿದ್ದು ಬೇರೆ ಕಡೆ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು, ಆಚೆ ಕೂಡ ಹೋಗ್ಬೋದು. ಬೆಳಕು ಅಗೇನ್. ನನ್ನ ಶೂಸ್ ಗಲೀಜಾಗುತ್ತೆ, ಯಾಕಂದರೆ ಇಲ್ಲಿ ಫುಲ್ಲು ನೀರು, ಐ ಥಿಂಕ್ ಮಳೆ ಬಂದಿದ್ದಕ್ಕೆ ಅನಿಸುತ್ತೆ, ಎಲ್ಲ ಗೊಚ್ಚೆ. ಆ್ಯಂಡ್ ಸೈಕ್ಲಿಂಗ್, ಬ್ಯಾಡ್ ಸೈಕ್ಲರ್ ಅಂತ ಹಾಕಬೇಡಿ, ನನಗೆ ಸೈಕಲ್ ಓಡ್ಸೋಕ್ಕೆ ಬರೋದಿಲ್ಲ. ಪ್ರಾಕ್ಟೀಸಿಂಗ್ ನಾವು. Yes, I got it. ಎಸ್, ಇಲ್ಲ ಇವತ್ತು ಸಂಜೆ ತನಕ ಓಡಿಸಿ ಹೆಂಗಾದರೂ ಮಾಡಿ ಸೈಕಲ್ ಓಡಿಸೋದನ್ನ ಕಲಿತೀನಿ. ಕಲಿಯಲ್ಲ, ಮತ್ತು ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಬಟ್ ಪ್ರಾಕ್ಟೀಸ್ ಇಲ್ಲ. ಇದೊಂದು ಮಂಟಪ ಥರ ಇದೆ, ಸಕ್ಕತ್ತಾಗಿದೆ, ಲೈಕ್ ಮಿಡಲ್. ಸೊ ಇದು ನಾವಿರೋ ಸ್ಟೇ, ಟ್ರೀ ಹೌಸ್. ಇದರಿಂದ ಕಾಣಿಸಲ್ಲ ಅನಿಸುತ್ತೆ ಎಕ್ಸಾಕ್ಟಾಗಿ, ಇಟ್ಸ್ ಸಮ್ ಹೌ ಕಾಣುತ್ತೆ. ಸೊ ರೀಚ್ ಆದ್ವಿ ರೂಮ್ ಹತ್ರ. ಒಂದು ರೌಂಡ್ ಫುಲ್ ಪ್ರಾಪರ್ಟಿ ಒಂದು ರೌಂಡ್ ಹೊಡ್ಕೊಂಡು ರೂಮ್ ಹತ್ರ ಬಂದೆ. ಸೊ ಇವಾಗ ಭರತನ ಕರ್ಕೊಂಡು ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗೋಣ. ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ತೋರಿಸ್ತೀನಿ. ಓಕೆ, ಹೇಗೆ ನಾನು ವ್ಲಾಗರ್ ಆಗಿ ಕರೆಕ್ಟಾಗಿ ಕಂಟೆಂಟ್ ಮಾಡ್ತಾಯಿದ್ದೀನ, ಹೇಗೆ ಮಾಡ್ತಾಯಿದ್ದೀನಿ,
ಏನೇ ಇಂಪ್ರೂವ್ ಮಾಡ್ಕೋಬೇಕು ಏನೇ ಇದ್ದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಸೊ ಕಾರ್ಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೂಮಿಗೆ ಬಂದು ರೆಡಿಯಾಗಿ ನಾವೀಗ ಹೋಗ್ತಾ ಇರೋದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಎಸ್, ಬರುತ್ತವ್ರೆ. ಹೇಗೆ ನಿದ್ದೆ ಬಂತ ರಾತ್ರಿ? ಒಳ್ಳೆ ನಿದ್ದೆ. ಯಾವ ಕಡೆ? ಈ ಕಡೆ ಹೋಗ್ಬಾರ್ದು. ಇಲ್ಲಿ ನೋಡು ನೀರು. ಅದು ಫುಲ್ ಟ್ಯಾಂಕ್. ಎಸ್, ಕೋಲ್ಡ್ ವಾಟರ್ ಶವರ್ ಮಾಡಿದ್ರು. ಹೇಗಿತ್ತು? ಕೋಲ್ಡ್ ಎವ್ರಿಡೇ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಕೋಲ್ಡ್ ಇತ್ತು. ಓಕೆ, ನಾನು ಹೇರ್ ಕಲರಿಂಗ್ ಮಾಡಿಸಿದ್ದು ಇವತ್ತು ಚೆನ್ನಾಗಿ ಕಾಣಿಸ್ತಾರೆ ಬಿಸಿಲಲ್ಲಿ. ಇವತ್ತಿನ ಸೆಕೆಂಡ್ ಡೇ ಇನ್ ವಯನಾಡ್. ನಾ ಇಷ್ಟೊತ್ತಂಕ ವಯನಾಡ್ ಅಂತ ಎಲ್ಲೂ ಹೇಳಿರಲಿಲ್ಲ, ಇವಾಗಲೇ ಹೇಳಿದ್ದು ಅನಿಸುತ್ತೆ. ಓಕೆ, ಎಲ್ಲರಿಗೂ ಗೊತ್ತಾಗಿರುತ್ತೆ ಆದರೆ ಆಲ್ರೆಡಿ ನೇಚರ್ ಎಲ್ಲ ನೋಡಿ ಹೊರಗಡೆ. ಮತ್ತೆ ಸಮಾಚಾರ? ಮಾತೇ ಬರ್ತಿಲ್ಲ, ಮಾತೇ ನಿಲ್ಲಿಸಲ್ಲ. ಫ್ರೆಶ್ ಬುಫೆಟ್ ಇದೆ. ಬರುತ್ತದೆ ಏನು ಹೆಲ್ದಿ ತಗೊಂತಿದ್ದೀರಾ? ಹೆಲ್ತಿ ಜ್ಯೂಸ್, ಎಸ್, ಫ್ರೂಟ್ಸ್. ಏನೋ ಅವ್ನಿಗೆ ಗೊತ್ತಿಲ್ಲ, ಬನಾನಾ ಸ್ಟೀಮ್ ಮಾಡಿಟ್ಟಿದ್ದಾರೆ. ಪುರಿ, ದೋಸೆ, ಎಸ್, ಎಲ್ಲ ಫುಲ್ ರಶ್ ಇದೆ, ಫುಲ್ ಇದ್ದಾರೆ ಜನ. ಲೆಟ್ಸ್ ಟ್ರೈ ವಿತ್ ಕೇರಳ ಸ್ಪೆಷಲ್ ಪುಟ್ಟು ಲೈವ್ ಅಂತೆ. ನೋಡೋಣ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಅವ್ರದ್ದೇ ಸಜೆಷನ್ ಮೇಲೆಗೆ ಚಿಕನ್ ಹಾಕ್ಕೊಳ್ಳಿ ಅಂದರು, ಚಿಕನ್ ಹಾಕೋತಾ ಇದ್ದೀನಿ. ಸೊ ಪುಟ್ಟು ಈಸ್ ರೆಡಿ. ಲೆಟ್ಸ್ ಟ್ರೈ ಹೇಗಿದೆ ಅಂತ. ಫಸ್ಟ್ ಟೈಮ್ ತಿಂತಾ ಇರೋದು. ಏನೋ ರವೆ ರವೆ ಥರ ಇದೆ. ಓಕೆ, ನಾಟ್ ಬ್ಯಾಡ್, ನಾಟ್ ಸೋ ಗುಡ್ ಆಲ್ಸೋ. ಬರುತ್ತೋಡಿ, ಏನು ತಿಂತಾ ಇದ್ದೀರಾ? ಚಿಕನ್ ದೋಸೆ. ಚಿಕನ್ ದೋಸೆ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಪುಟ್ಟು ತಿಂದು. ಈಗ ಕಾಫಿ ಟೈಮ್. ಸೊ ಹಾಗೆ ಸ್ವಲ್ಪ ಕಾಫಿ ಕುಡಿತಾ ಚಿಲ್ ಮಾಡಿದ್ವಿ. ಸೊ ಒಳ್ಳೆ ವೆದರ್ ಇದೆ. ಸೊ ನಾವು ಹಾಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಗಡೆ ಫುಡ್ ಹುಡ್ಕೊಂಡು ಹೊರಟಿದ್ದೀವಿ. ಏನಾದರೂ ನೇಟಿವ್ ಫುಡ್ ಇಲ್ಲಿದು ಏನಾದರೂ ಚೆನ್ನಾಗಿರೋದು ನೋಡೋಣ ಅಂತ ಹೇಳಿ. ಇಲ್ಲಿದು ಫುಡ್ ಚೆನ್ನಾಗಿದೆ, ಬಟ್ ಹೊರಗಡೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ಲೋಕಲ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನೋಡೋಣ ಹೊರಗಡೆ ಏನಾದರೂ ಸಿಗುತ್ತಾ ಅಂತ ಹೇಳಿ. ನಾನು ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಹಸಿರು, ಎಲ್ಲೆಲ್ಲೂ ಹಸಿರು, ನೋಡಿದಲ್ಲೆಲ್ಲ ಹಸಿರು, ಮಳೆ. ಇಲ್ಲಿ ಮನೆಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದಾವೆ. ಲೈಕ್ ತಡಿ, ಇದೊಂದು ರಿಸಾರ್ಟ್ ಮನೆ ಹೇಗಿದೆ? ಹೆವಿ ಮಳೆ ಬರ್ತಾ ಇದೆ. ಲೈಕ್ ರೋಡಲ್ಲಿ ಲಿಟರಲಿ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ವೆದರ್ ರಿಪೋರ್ಟಲ್ಲಿ ಮಳೆ ಅಂತ ತೋರಿಸ್ತಾ ಇತ್ತು, ಬಟ್ ಇಲ್ಲಂತೂ ತುಂಬ ಬರ್ತಾ ಇತ್ತು. ಅದ್ರಲ್ಲಿ ಲಿಟರಲಿ ಕಾಣಿಸ್ತಿದೆ, ಎಲ್ಲ ಕರು ಪಾಪ. ಅಲ್ಲಿ ಒಳ್ಳೆ ಹೈಫೈ ರೆಸ್ಟೋರೆಂಟಲ್ಲಿ ಊಟ ಮಾಡಿಬಿಟ್ಟು ಲೋಕಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮಳೆಯಲ್ಲಿ ನೆನ್ಕೊಂಡು ಬಂದು ನಾವು ಫೈನಲಿ ತಲುಪಿದ್ದೀವಿ. ಇನ್ನು ಮೆಸ್ ಅಂತೆ. ಸೊ ಫುಡ್ ಆರ್ಡರ್ ಮಾಡಿದ್ದೀನಿ, ಲೈಕ್ ಫಿಶ್ ಮತ್ತು ಅನ್ನ ಸಾಂಬಾರ್, ಲಸ್ಸಿ ಹೇಗಿರುತ್ತೆ ಅಂತ ಹೇಳಿ. ನಾವು ವಾಪಸ್ ಹಿಂಗೆ ಬಂದಿದ್ದಲ್ಲ ವಿಷಯ, ಹಿಂಗೆ ಹೋಗ್ಬೇಕು. ಪಿಕ್ಕಲ್ ಉಂಡು, ಸಾಂಬಾರು ಉಂಡು, ರೈಸ್ ಉಂಡು ಆ್ಯಂಡ್ ಫಿಶ್ ಫ್ರೈ ಉಂಡು. ತಿಂದ್ಕೊಂಡು ಮನೆಗೆ ಹೋಗೋಣ. ಕೆಳಗಡೆ ಮಾಡ್ತದೆ, ನಾಟ್ ಬ್ಯಾಡ್ ಅಷ್ಟೇ. ಸೊ
ಹೋಮ್ ಮೇಡ್ ಫುಡ್ ಥರ ಇದೆ. ಹಾಂ ವೇಣು ವೇಣು ಹಾಂ ಯಾವುದು? ಮೀನು ಸಾರು. ಸ್ವಲ್ಪ ಮೀನು ಸಾರ ಬೀನ್ ಸಾರ ಮೀನು ಸರ್. ಯಾ ಬಟ್ ಏನೋ ಒಂದು ಆಯಿಲ್ ನಮ್ದಲ್ಲ, ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ಎಷ್ಟು ಟೇಸ್ಟು ಚೇಂಜ್ ಆಗುತ್ತಲ್ಲ. ಹೌದು. ಏನು ಆಯಿಲ್? ಕೊಕೊನಟ್ಟಾ? ಗೊತ್ತಿಲ್ಲ. ಆಯಿಲ್ ಎಷ್ಟಾಯಿತು ಅಂತ ನೋಡೋಣ. ಓಕೆ ಇತ್ತು ಫುಡ್, ನಾಟ್ ಸೋ ಗುಡ್. ಸೊ 480 rupees ಆಗಿದೆ. ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ನಿಂಗೆ ಅನಿಸುತ್ತೆ? ಜಾಸ್ತಿ ಆಯ್ತು ಅನ್ಸುತ್ತೆ. ಹೌದಾ? ಥ್ಯಾಂಕ್ ಯು. ಅಲ್ವಾ? ಥ್ಯಾಂಕ್ ಯು. ಇವತ್ತು ನಮ್ಮ ಊಟದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನಮ್ಮ ಭರತ್ ಕೂಡ ಅವ್ರು ಹೇಳ್ತಾರೆ. ಹೇಳಿ ಪ್ಲೀಸ್. ಚೆನ್ನಾಗಿದ್ದಿಲ್ಲ. ಅದಕ್ಕೆ ಯಾವಾಗಲೂ ಹೇಳೋದು, ಎಲ್ಲಿರ್ತೀವೋ ಅದನ್ನೇ ಎಕ್ಸ್ಪ್ಲೋರ್ ಮಾಡಬೇಕು. ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೋದ್ರೆ ಹಿಂಗಾಗುತ್ತೆ. ನಾವು ರೆಸ್ಟೋರೆಂಟ್ ಇಲ್ಲೇ ತಿಂದಿದ್ರು ಚೆನ್ನಾಗಿರ್ತಾಯಿತ್ತು. ಮಳೆ ಬೇರೆ ಏನೋ ಮಾಡ್ಲಿಕ್ಕೆ ಹೋಗಿ ಆಗಿತ್ತು. ಸ್ಕ್ಯಾಮು, ಫುಡ್ಡು ಸ್ಕ್ಯಾಮು, ಚೆನ್ನಾಗೂ ಇರಲಿಲ್ಲ, ಬಿಲ್ಲು ಸ್ಕ್ಯಾಮು. ನನ್ನ ಪಾಪ ಕಡಿಮೆ ಹೇಳ್ತಾರೆ, ಎಕ್ಸ್ಟ್ರಾ ಕೊಡೋಣ ಅಂತ ನೋಡಿದ್ರೆ ಎಷ್ಟು ಡಬಲ್ ಹೇಳಿದ್ದಾರೆ. ಅದಕ್ಕಿಂತ ಚೆನ್ನಾಗಿದ್ದಿಲ್ಲ. ಐ ಥಿಂಕ್ 3000+ ಸ್ಟೆಪ್ಸ್ ಆಯಿತು ಅಂದ್ಕೊತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಮಾಡೋದು ಅಷ್ಟೇ. ಎಸ್, ತುಂಬ ಪೀಸ್ಫುಲ್ಲಾಗಿತ್ತು, ತುಂಬ ಮೈಂಡ್ಫುಲ್ಲಾಗಿತ್ತು. ಲೈಕ್ ಬ್ರೀತ್ ಮಾಡೋ ಒಂದೊಂದು ಬ್ರೆತ್ ಕೂಡ ನಿಜವಾಗ್ಲೂ ಏರ್ನ ಹೇಗೆ ಇನ್ಹೇಲ್ ಎಕ್ಸೇಲ್ ಮಾಡ್ತೀನಿ ಅಂತ ಕೂಡ ಗೊತ್ತಾಗ್ತಾಯಿತ್ತು. ಚೆನ್ನಾಗಿತ್ತು. ಸೊ ನನ್ನ ಮಿಡಲಲ್ಲಿ ಅದಕ್ಕೆ ವೀಡಿಯೋ ರೆಕಾರ್ಡಿಂಗ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ. ಸೊ ಎಲ್ಲದೂ ಕಡೆ ಹೋಗಿ ಬಂದಿದ್ವಿ ಪ್ರಾಪರ್ಟಿದು. ಸೊ ಒಂದೇ ಒಂದು ಮಿಸ್ ಆಗಿತ್ತು, ಅದೇನಂದರೆ ಸನ್ಫ್ಲವರ್ ಫೀಲ್ಡ್. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಅದ್ರಲ್ಲಿ ತಪ್ಪೋಗುತ್ತೆ. ಹೌದಾ? ಹುಷಾರು. ಎಮ್ಮೆ ನನಗೆ ಹಾಯಕ್ಕೆ ಬರ್ತಿದೆ. ಸೊ ನಾವು ಮತ್ತು ಎಮ್ಮೆ
ಏಯ್ ನಾನೇ ಹಿಂದೆ ಎಮ್ಮೆ. ಐ ಥಿಂಕ್ ಇದೆಲ್ಲ ಸೌತೆಕಾಯಿ ಸೊಪ್ಪು ಈ ಥರ ಎಲ್ಲ ನಾವು ಚಿಕ್ಕಲ್ಲಿರುವಾಗ ನಮ್ಮನೆ ತೋಟದಲ್ಲೂ ಬೆಳೀತಾಯಿದ್ದು, ಗದ್ದೆಯಲ್ಲೂ ಬೆಳೀತಾಯಿದ್ದು. ಬೀನ್ಸ್ ಅನ್ಸುತ್ತೆ. ಫೈನಲಿ ರೀಚ್ ಸನ್ಫ್ಲವರ್ ಫೀಲ್ಡ್. ಅಷ್ಟೊಂದೇನಿಲ್ಲ, ತುಂಬ ಇದೆ. ಅದಕ್ಕಿಂತ ಅಲ್ಲೊಂದು ಹಟ್ಟಿದೆ, ಚೆನ್ನಾಗಿದೆ. ಈ ವ್ಲಾಗ್ ಇಲ್ಲಿಗೆ ಮುಗಿತಾ ಬಂದಿದೆ. ಆ್ಯಂಡ್ ನೀವು ನನಗೆ ಹೇಳಿ, ಈ ಥರ ಲೈಕ್ ವೆಕೇಷನ್ ವ್ಲಾಗ್ ಆಗಲಿ, ಈ ಥರ ಹೊರಗಡೆ ಹೋಗೋ ವ್ಲಾಗ್ ಆಗಲಿ, ಈ ಥರದ್ದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ, ಅಥವಾ ಈ ಥರದ್ರಲ್ಲಿ ನಾನೇನು ಇಂಪ್ರೂವ್ ಮಾಡ್ಕೊಬೇಕು, ಅಥವಾ ನಿಮಗೆ ಯಾವ ಥರ ಕಂಟೆಂಟ್ ನಾನು ಜಾಸ್ತಿ ಇದ್ರಲ್ಲಿ ಕೊಡಬೇಕು ಅಂತ. ಸೊ ದಟ್ ನಾನು ನೆಕ್ಸ್ಟ್ ವ್ಲಾಗಿಂದ ಅದನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನೆಕ್ಸ್ಟ್ ವೆಕೇಷನ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವರ್ಕೌಟ್ ವ್ಲಾಗ್ಸ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್.